BDA ವರ್ಕಿಂಗ್ ಪ್ರೋಗ್ರೆಸ್ ಡಾಕ್ಟರ್ ಶಿವರಾಮ್ ಕಾನತ್ ಲೇಔಟ್ 80 ಫೀಟ್ ರೋಡ್ ಇದು ಬರ್ತಾ ಇರೋದು ಜರಳಿ ಕ್ರಾಸು, ಗಂಗಮ್ಮ ಸರ್ಕಲ್ಲು, KG ಹಳ್ಳಿ, ಕಮ್ಮಗೊಂಡಹಳ್ಳಿ, ಅಬ್ಬಿಗೆರೆ, ಅಲ್ಲಿಂದ ಬರ್ತಾ ಇದೆ ರೋಡ್. ಇದು 80 ಫೀಟ್ ರೋಡ್. ಇದು ರೋಡೆಲ್ಲ ವೆಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಜಸ್ಟ್ ಅಬ್ಬಿಗೆರೆಗೆ 2 ಕಿಲೋಮೀಟ್ರ್ ಅಷ್ಟೇ, 2 ಕಿಲೋಮೀಟ್ರು. ಜರಳಿ ಕ್ರಾಸ್ಗೆ ಇಲ್ಲಿಂದ 5.5 ಕಿಲೋಮೀಟ್ರು. ಗಂಗಮ್ಮ ಸರ್ಕಲ್ಗೆ 4.25 ಕಿಲೋಮೀಟ್ರು. ತೋರಿಸಿ ಬನ್ನಿ. ಇವಾಗ 80 ಫೀಟ್ ರೋಡ್. ಇದು ರೋಡೆಲ್ಲ ವೆಡಿಂಗ್ ಆಗ್ತಿದೆ ಆ ಕಡೆ ಎಲ್ಲ. ಇದೆಲ್ಲ ಶಿವರಾಮ್ ಕಾನತ್ ಲೇಔಟ್. ಇವೆಲ್ಲ ಕೆಲಸಗಳು ಮಾಡ್ತಿದ್ದಾರೆ, ಎಲ್ಲ ಫುಟ್ಪಾತ್ ವರ್ಕ್ ಮಾಡ್ತಿದ್ದಾರಲ್ಲ. ಆ ಕಡೆ ಎಲ್ಲ ರೋಡೆಲ್ಲ ಹೊಡೆದಾಕಿದ್ದಾರೆ, ಇಲ್ಲೆಲ್ಲ ಹೊಡೆದಾಕ್ಬೇಕು ಇವಾಗ. ಇದು ಹೋಗ್ತಾ ಇರೋದು ಯಲಹಂಕ ಕನೆಕ್ಟ್ ಮಾಡ್ತಾರೆ, ಹೊಸ ರೋಡ್ ಇದೆ ಯಲಹಂಕಾಗಿದು. ಲಕ್ಷ್ಮೀಪುರ ಕ್ರಾಸು, ಸಂಭ್ರಮ್ ಕಾಲೇಜು, ಬೇಲ್ಕೆರೆ, ವೀರಸಾಗರ ಅಲ್ಲೇ ಕನೆಕ್ಟ್ ಆಗುತ್ತೆ. 80 ಫೀಟ್ ರೋಡ್ ಇದು. ರೋಡಲ್ಲಿ ಆದರೆ ಟ್ರಾಫಿಕ್ ಎಲ್ಲ ಕಮ್ಮಿ ಆಗುತ್ತೆ. ಯಲಹಂಕ ರೋಡ್ಗೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಇದು ಹಿಂಗೆ ಅಟೂಲ್ ಲೇಔಟ್ಗೂ ಕನೆಕ್ಟ್ ಆಗುತ್ತೆ ನೋಡಿ. ಇದು ಅಟೂಲ್ ಲೇಔಟ್ಗೆ ನೀಟಾಗಿ ಮನೆ ಜಾಗ ಬಿಟ್ಟು ಕಟ್ಕೊಂಡವ್ರು ಮನೆಯವರು. ಇದೊಂದು 30 ವರ್ಷದ ಹಳೆ ಮನೆ. ಇದು ಹೊಡೆದಾಕ್ತಾರೆ. ಎಲ್ಲಿಂದ ರೋಡು ಇಲ್ಲಿ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. 80 ಫೀಟ್ ರೋಡ್ಗೆ BDA ಅವರು ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇವಾಗ. ಮೋರಿಯೆಲ್ಲ ಮಾಡಿದ್ದಾರೆ. ಈ ಮನೆಯೆಲ್ಲ ಹೊಡೆದಾಕ್ಬಿಡ್ತಾರೆ. ಶೆಡ್ಡು 30 ವರ್ಷದ ಹಳೆ ಮನೆ. ಇದು 34 ವರ್ಷದ್ದು ಹಳೆ ಮನೆ. ಹಂಗೆ ಪೆಂಡಿಂಗ್ ಇದೆ. ಇದು ಹೊಡೆದಾಕ್ತಾರೆ ಎಲ್ಲ. ಏನಂದ್ರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ರೋಡಲ್ಲಿ ಅಗಲ ಆದರೆ. ಸುಮ್ಮನೆ ಇದ್ರೆ ಹಳೆ ವಿಲೇಜ್ ರೋಡ್ ಇವೆಲ್ಲ. 30 ಫೀಟ್ ವಿಲೇಜ್ ರೋಡ್. ಒಂದು ಲಾರಿ ಹೋದ್ರೆ ಲಾರಿ ಬರೋಕ್ಕಾಗಲ್ಲ. BDA ಅವರು ಅಲ್ಲಿವರೆಗೂ ಮಾಡಿದ್ದಾರೆ. 40 ಫೀಟ್ ರೋಡ್ ಮಾಡಿದ್ದಾರೆ. ಇಲ್ಲಿವರೆಗೂ ರೋಡ್ ಇತ್ತು ಅಷ್ಟೇ. ಈಗ ಅಲ್ಲಿವರೆಗೂ ಮಾಡಿದ್ದಾರೆ 40 ಫೀಟ್ ರೋಡ್ ವಿಲೇಜ್ ರೋಡ್. ಹಿಂಗೆ ಹೋದ್ರೆ ಚಿಕ್ಕಬಳ್ಳಾವರ, ಶೆಟ್ಟಹಳ್ಳಿ, ಎಂಟನೇಮೇಲಿ, ತುಮಕೂರು ಅಲ್ಲ ಕರೆಕ್ಟ್ ಆಗುತ್ತೆ ರೋಡ್. ಇದು ಹಿಂಗೆ ನೆಲಮಂಗಲಕ್ಕೆ ಹೋಗ್ಬೋದು. ಇದು ರೋಡ್ ಇದು ಯಲಹಂಕದಿಂದ ಬರ್ತಾ ಇರೋದು ರೋಡ್. ಇದು ಯಲಹಂಕ ಅಟೂಲ್ ಲೇಔಟ್ ಬರ್ತಾ ಇರೋದು. ಮೋದಿಯವರು ಕಟ್ ಮಾಡ್ತಾರೆ ಇವಾಗ. ಇದು ರೋಡ್ ಇದನ್ನ 80 ಫೀಟ್ ರೋಡು. ಅಲ್ಲಿ ರೋಡೆಲ್ಲ ಜಾಗ ಬಿಟ್ಟು ಕಟ್ಕೊಂಡ್ಬಿಟ್ಟಾರಲ್ಲ ಅವರು ಅಷ್ಟೇ. ಇದು 80 ಫೀಟ್ ರೋಡು. ಎಲ್ಲ ರೋಡೆಲ್ಲ ವೆಡಿಂಗ್ ಮಾಡ್ತಾ ಇದ್ದಾರೆ ಆ ಕಡೆ. ಇನ್ನೂ ಹೋಗ್ತೀನಿ ಆ ಕಡೆ ಎಲ್ಲ. ಜಾಗ ಬಿಟ್ಟು ಕಟ್ಕೊಂಡಿದ್ದಾರೆ. ಜಾಗ ಬಿಟ್ಟು ಈ ಮೋರಿಯಿಂದ ಆ ಮೋರಿ 80 ಅಡಿ ರೋಡ್. ಇದು ನೀಲಗಿರಿ ಮರಗಳಿತ್ತೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನೆನ್ನೆ ಮೊನ್ನೆ ಎಲ್ಲ ಸೇರಿಸ್ಕೊಂಡು BDA ಅವರು. ಇದು ಹಳೆ ವಿಲೇಜ್ ರೋಡ್. ಇದು ಹೋದ್ರೆ ಕಸ್ಕಟ್ಪುರ
ಕಸ್ಕಟ್ಪುರ ಗ್ರಾಮ ಪಂಚಾಯತಿ ವಿಲೇಜ್ ಬಂದು ಗುಣಿಯಾಗ್ರಾರ ಇದು. ಗುಣಿಯಾಗ್ರಾರಕ್ಕೆ ಹೋಗ್ಬೋದು. ಗುಣಿಯಾಗ್ರಾರ ಕಾಲ್ತಿನ್ಮಳ್ಳಿಗೆ ಹೋಗೋದು ರೋಡ್ ಇದು. ತೋರಿಸ್ತೀನಿ. ಎಲ್ಲ ಕೆಲಸಗಳು ಮಾಡ್ತಿದ್ದಾರೆ. JCB ವರ್ಕ್. ಇನ್ನು ನಿನ್ನೆ ಮೊನ್ನೆ ಎಲ್ಲ ನಿಲ್ಗಿ ಬರ ಕಟ್ ಮಾಡಿಬಿಟ್ಟಿದ್ದಾರೆ 80 ಫೀಟ್ ರೋಡ್ಗೋಸ್ಕರ. ಏನಂದರೆ ಟ್ರಾಫಿಕ್ ಕಮ್ಮಿ ಆಗೋದಕ್ಕೋಸ್ಕರ ಎಲ್ಲ ಮಾಡ್ತಾ ಇರೋದು ರೋಡ್ ಇದು. ಫ್ಯೂಚರ್ಗೆ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕಡೆ ಟ್ರಾಫಿಕ್ ಜಾಸ್ತಿ ಆಗಿ ಟ್ರಾಫಿಕ್ ಜಾಮ್. ಇಲ್ಲಿ ಮೋರಿ ಬರುತ್ತೆ. ಇಲ್ಲಿ ಇದೇನು ಅದಕ್ಕೆ ಮೋರಿ ಹಿಂಗೆ ಬರುತ್ತೆ. ಅಷ್ಟೆಲ್ಲ ಹೊಡೆದಾಕ್ತಾರೆ. ಎಲ್ಲ 85 ರೋಡ್ಗೋಸ್ಕರ ನೀಲಗಿರಿ ಮರ ಹೊಡೆದಾಕಿದ್ದಾರೆ. ಇಲ್ಲಿ ದೊಡ್ಡ ಇದಿತ್ತು ಇಲ್ಲೆಲ್ಲ. ಬರ್ತದೆ ಮೋರಿ. ದೊಡ್ಡ ಮೋರಿ ಇದು. 80 ಫೀಟ್ ರೋಡ್ಗೋಸ್ಕರ ಮಾಡಿದ್ದಾರೆ ಮೋರಿ ಇದು. ಎಲ್ಲ JCB ರೆಡಿಯಾಗಿರುತ್ತೆ. ಎಲ್ಲ ಈಗ ಬರ್ತದೆ ರೋಡ್ ಇದು. 2ನೇ ಕ್ರಾಸಿಂದ ದೊಡ್ಡ ರೋಡು. ಆ ಸೈಡೆಲ್ಲ ಹೊಡೆದಾಕ್ಬಿಟ್ರೆ 80 ಫೀಟ್ ರೋಡ್ ಇದು ನೀಟಾಗಿ ಕನೆಕ್ಟ್ ಆಗುತ್ತೆ. ಹಿಂಗೆ ಹೋಗುತ್ತೆ ಇವಾಗ ಯಲಹಂಕ ಕಡೆ. ಇದು ಹಿಮೇಶಪಾಳ್ಯ, ಯಲಹಂಕ, ಬೇಲಕೆರೆ ಅಟೋರಿ ರೋಡ್ ಕನೆಕ್ಟ್ ಮಾಡ್ತಾರೆ. ಎಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ ರೋಡೆಲ್ಲ ಮಾಡಿದ್ರೆ. ಇಲ್ಲಿ ಲಕ್ಷ್ಮೀ ಪ್ರಕಾಶ್ ಅಂತಿದೆ. ಈಗಲೇ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. ಬೆಳಿಗ್ಗೆ ಸಾಯಂಕಾಲ ಸಿಗ್ನಲ್ ಇಲ್ಲ ಇಲ್ಲಿ. ಈ ರೋಡ್ ಅಗಲ ಆದರೆ ಟ್ರಾಫಿಕ್ ಫ್ರೀ ಆಗುತ್ತೆ. ಮುಂಚೆಲ್ಲ ಚಿಕ್ಕ ರೋಡ್ 30 ಫೀಟ್ ರೋಡ್ ಇತ್ತು. 80 ಫೀಟ್ ರೋಡ್ ಮಾಡ್ತಾರೆ. ಆ ಕಡೆ ಎಲ್ಲ ಮಾಡಿದ್ದಾರೆ. ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಈ ಕಾಂಪೌಂಡ್ ಹೊಡೆದಾಕಿದ್ರೆ ನೀಟಾಗಿ ಗೊತ್ತಾಗತ್ತೆ. ರೋಡೆಲ್ಲ ವರ್ಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಆ ಕಡೆ. ಹಿಂಗೆ ಹೋಗುತ್ತೆ ರೋಡ್ ಇದು. ಕಾಂಪೌಂಡ್ ಹೊಡಿಬೇಕು. ಕಾಂಪೌಂಡ್ ಹೊಡೆದ್ರೆ ಮುಂದಕ್ಕೆ ಹೋಗ್ಬೋದು ನಾವು. ಅಷ್ಟೇ. ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಕಡೆ ರೋಡೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಕಾಂಪೌಂಡ್ ಹೊಡೆದ್ರೆ ಹೋಗ್ಬೋದು. ಆ ಕಡೆ ಹೋಗೋಕ್ಕಾಗೋದಿಲ್ಲ.